ಅಯೋಗ್ಯ, ಏನ ಮಾಡ್ತಿದ್ಯಾ? ಅವತ್ ಸಂಬುಗ್ ತೊಂದ್ರೆ ಕೊಟ್ಟೆ ಅಂತ ಗದ್ರಿದ್ರೆ ಈಗ ಇಂತ ಕೀಳ್ಮಟ್ಟಕ್ಕೆ ಹಿಡ್ದಿದ್ಯಾ ನಿನ್ನ? ಇರು, ತುಂಬಾ ಒಳ್ಳೆ ತರ ಪೋಸ್ಟ್ ಕೊಡ್ಬೇಡ. ನೀನ್ ಹೇಳ್ದಂಗ್ ಮಾಡಿದ್ರೆ ಅಯೋಗ್ಯತನನಾ, ಕೀಳ್ಮಟ್ಟದ ಕಾರ್ಯನಾ? ಏಯ್, ಇಂತ ಕಚಡ ಕೆಲ್ಸ ಮಾಡಕ್ಕೆ ನಾನ್ ಹಿಂಗೆ ಹೇಳುದ್ನಾ? ಹ್ಞೂ, ಮತ್ತೆ ನೀನೇ ಬಂದ್ ಮುತ್ಕೊಡು ಅಂತ ಬರ್ದ್ ಹಾಕೊಂಡಿದ್ಯಾ? ಬಂದ್ರೆ ತಳ್ತ್ಯಾ? ನೀನ್ ಹಿಂದೆ ಬರ್ದ್ ಹಾಕೊಂಡಿದ್ಯಲ್ಲ, ನಾವೆಲ್ಲ ಏನ್ ಮಾಡ್ಬೇಕು ಹೇಳು? ನಾನು ನೆನ್ನೆಯಿಂದ ನನಗೆ ಯಾಕಿದ್ದೆಲ್ಲ ಅಂತ ಸುಮ್ಕೆನೆ ಇದ್ರೆ ನಿನ್ ನಾಟ ಅತಿ ಆಯ್ತಾನೆ ಹೋಯ್ತೈತೆ. ಹೆಲೋ, ಏನಾಯ್ತೀಗ? ಅದ್ನ ಬಾಯ್ಬಿಟ್ ಬೇರೆ ಹೇಳ್ಬೇಕಾ? ಮಾಡ್ದೋಳ್ ನಿನಗ್ ಗೊತ್ತಿಲ್ವಾ? ನಾನೇನ್ ಮಾಡ್ದೆ? ಎಷ್ಟ್ ಜನ ನಿಂತಿರುವಾಗ ನನ್ನೇ ಟಾರ್ಗೆಟ್. ಸಾಕ್ ಸುಮ್ಕಿರಮ್ಮಿ. ಒಬ್ರನ್ನ ಹೀಯಾಳ್ಸ್ಬೇಕು, ನೋಯಿಸ್ಬೇಕು ಅಂದ್ರೆ ಎಂತ ಮಟ್ಟಕರ ಹೋಯ್ತೀಯ ಅಲ್ವಾ ನೀನು? ಏಯ್ ಕೆಸ್ರಿನ್ ಕಮಲಿ, ಸುಮ್ನೆ ಏನೇನೋ ಮಾತಾಡ್ಬೇಡ. ನಾನ್ ಮಾಡಿದ್ ನೋಡಿದ್ಯಾ? ಇಂತ ಕೆಲ್ಸನ ನಿನ್ ಬಿಟ್ರೆ ಇಲ್ಲಿ ಯಾರು ಮಾಡಕ್ಕಿಲ್ಲ ಅನಿಕಾ. ಇಂತ ಕೊಳಕ್ ಬುದ್ಧಿ ನಿನ್ ತಲೆಲ್ ಮಾತ್ರ ಬರೋದಕ್ ಸಾಧ್ಯ. ಏಯ್, ಮಾತು ಬಿಗಿ ಇರ್ಲಿ. ಬಿಗಿ ಇಡ್ದೆ ಮಾತಾಡ್ತೀವ್ನಿ. ಕಾಲೇಜ್ ಆಗಿರೋದಕ್ಕೆ ನಿಂತವ ಮಾತಾಡ್ತೀವ್ನಿ. ಇಲ್ಲ ಅಂದಿದ್ರೆ ನಿಂಗೆ ನಾವೆಲ್ಲ ಸಂಬುಗೆ ಸಪೋರ್ಟ್ ಮಾಡ್ತಿರೋದೇ ಪ್ರಾಬ್ಲಮ್ ಆದ್ರೆ, ಅದ್ರಲ್ಲೂ ಮುಖ್ಯವಾಗಿ ನಾನ್ ಸಪೋರ್ಟ್ ಮಾಡ್ತಿರೋದ್ರಿಂದ ನೀನ್ ಹಿಂಗೆಲ್ಲ ಮಾಡ್ತಿದ್ಯಾ ಅಂತಾದ್ರೆ ಈಗ ಹೇಳ್ತೀನ್ ಕೇಳು. ಇನ್ಮ್ಯಾಕೆ ನಿನ್ನಿಸಿದಾಗೆ ನಾನ್ ಸುಮ್ಕೆ ಇರಕ್ಕಿಲ್ಲ. ಈ ದಿನ ನನ್ ಕೆಲ್ಸ ನೋಡ್ಕೊಂಡು ನಾನ್ ಸುಮ್ಕೆ ಇರುಮ ಅಂತ ಅನ್ಕೊಂಡಿದ್ದೆ. ಇನ್ಮ್ಯಾಕೆ ಯಾರೇ ಏನೇ ಅಂದ್ರುವೆ, ನೀನೇ ಅಡ್ಡ ಬಂದ್ರುವೆ ನಾನ್ ಸಂಬುಗೆ ಸಹಾಯ ಮಾಡೋದು. ಅವನ್ ಪಕ್ಷಕ್ಕೇನೆ ಪ್ರಚಾರ ಮಾಡೋದು. ಅದೇನ್ ಮಾಡ್ಕತ್ಯ ಮಾಡ್ಕ. ಸರೋಜಕ್ಕ, ನಮ್ ಕೆಂಪ ಬೆಂಗಳೂರಿಗೆ ಹೋಗಿ ಬಂದ್ಮ್ಯಾಕೆ ಯಾವಾಗ್ಲೂ ಅದ್ರ ಬಗ್ಗೆನೇ ಮಾತ್ಕಣಕ. ಬೆಂಗಳೂರಿನಾಗೆ ಎಲ್ಲಾನ ಸುತ್ತಾಡಕ್ ಹೋಗ್ಬೇಕು ಅಂದ್ರೆ ನಮ್ಮೂರ್ನಂಗೆ ಗಾಡಿ ಕಟ್ಕೊಂಡು ಟೌನ್ ಬಸ್ ಹತ್ಕೊಂಡು ಹೋಗ್ಬೇಕಿಲ್ವಂತೆ. ಅದೇನೋ ತಲೆ ಮೇಲೆ ರೈಲು ಹೋಯ್ತದಂತಲ್ಲ, ಆ ರೈಲ್ ಹತ್ಕೊಂಡ್ರೆ 10 ನಿಮಿಷದಾಗೆ ಬೆಂಗಳೂರಿನಾಗ ಯಾವ ಮೂಲೆ ಬೇಕಾದ್ರೂ ಹೋಗ್ಬೋದಂತೆ. ನಿಜವೇನಕ್ಕ? ಸರ್ಸ, ಅಂತ ರೈಲ್ಗಳು ಅವೆ. ಏನೋಪ್ಪ, ಬೆಂಗಳೂರು ಬೆಂಗಳೂರು ಅಂತ ಬಡ್ಕೊಂತವ್ನೆ. ಬೆಂಗಳೂರಿನಾಗೆ ಹೋಗಿ ಯಾವ್ದಾರ ಕ್ಯಾಮೆ ನೋಡ್ಕೊಂತಾನಂತೆ. ನನಗಂತೂ ಸಾಕಾಗಿ ಹೋಗೈತೆ. ಸರ್ಸ, ಚಿಕ್ಕ ವಯಸ್ಸಿಂದು ನಮ್ ಕೆಂಪಂಗೆ ಪಟ್ನಕ್ಕೆ ಹೋಗೋದು ಅಂದ್ರೆ ಆಸೆ ಅಲ್ವಾ? ಹೋಗ್ಬರ್ಲಿ ಬಿಡು. ಅವನು ಹೋಗೋದ್ರಿಂದಲೇ ಅಲ್ವಾ ನಮ್ ಕಮಲಿ ನಿಂಗಿ ಹೆಂಗವ್ರೆ ಅಂತ ನಮಗ್ ಗೊತ್ತಾಯ್ತಾ ಇರೋದು. ಹೋಲಿ ಬಿಡು. ನೀನ್ ಹೇಳೋದು ಸರಿನಯ್ಯ, ಆದ್ರೂ ಶಾನೆ ಸಲಿಗೆ ಕೊಡ್ಬಾರ್ದು. ಹೊಸಿ ನೀರ್ ಕೊಡಿಲೆ. ಯಾರಾದ್ರೂ ಇದ್ದೀರಾ?
ಸರ್ ನೀವಿಲ್ಲಿ ಇಟ್ಟೊತ್ನಾಗೆ ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದೆ. ಆರ್ ಯು ಆಲ್ ರೈಟ್? ಕಾಲೇಜಲ್ಲಿ ಏನ್ ನಡೀತು ಅಂತ ಕೇಳ್ಪಟ್ಟೆ. ಒಂದು ಹುಡುಗಿ ಹತ್ರ ಹೇಗ್ ನಡ್ಕೋಬೇಕು ಅನ್ನೋ ಮ್ಯಾನರ್ಸ್ ಇಲ್ಲ. ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಿಮ್ಗೇನಾರು ಗೊತ್ತಾಯ್ತಾ ಕಮಲಿ ಅವರೇ? ಇಲ್ಲ ಸರ್. ನಾನು ವಿಚಾರಿಸ್ತೀನಿ. ಸರ್ ಯಾರೋ ಹುಡ್ಗಾಟಕ್ ಮಾಡೋರೆ. ಸುಮ್ಕೆ ಇಸೆನ ದೊಡ್ಡದ್ ಮಾಡೋದ್ ಬೇಡ ಅನ್ಸ್ತೈತೆ. ಇಲ್ಲ ಕಮಲಿ ಅವರೇ, ಇವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ನಿಮಗ್ ಹೀಗ್ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಮಾತ್ರ ಅಲ್ಲ, ಅದ್ ಯಾರಿಗೆ ಆದ್ರೂ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಬರ್ತಿರೋ ಕೋಪಕ್ಕೆ ಅದ್ ಯಾವನೇ ಆದ್ರೂ 4 ಬಾರ್ಸಿ ನಿಮ್ ಮುಂದೆ ತಂದು ನಿಲ್ಲಿಸ್ಬೇಕು ಅನ್ನಿಸ್ತಿದೆ. ಸರ್ ಅದು ಏನ್ ನಿಂಗೆ? ಏನಿಲ್ಲ ಸರ್. ಏನೋ ಹೇಳಕ್ ಬಂದ್ರಿ? ಏನಿಲ್ಲ ಸರ್, ನಿಂಗಿನೂ ಅದೇ ಒಳಗ್ ಬರ್ತಾವಳೆ. ನಮ್ ಪಾಡಿಗೆ ನಾವಿರೋರು ಸುಮ್ಕೆ ಇಂತ ಇಸೆನ ದೊಡ್ಡದ್ ಮಾಡಿ ಯಾಕೆ ತೊಂದ್ರೆ ತಂದ್ಕೊಳ್ಳೋದು ಅಂತ. ಈ ತೊಂದರೆಗೆಲ್ಲ ಕಾರಣ ಏನು ಗೊತ್ತಾ ಕಮಲಿ ಅವರೇ? ಶಂಭು ಅಂತ ಹುಡುಗ ಎಲೆಕ್ಷನ್ ನಿಂತಿರೋದು. ಇಲ್ಲಿವರೆಗೂ ಕಾಲೇಜ್ ಹಿಸ್ಟರಿಲೇ ದುಡ್ಡಿರೋರ್ನ ಬಿಟ್ರೆ ಬೇರೆ ಇನ್ಯಾರು ಎಲೆಕ್ಷನ್ ನಿಂತ್ಕೊಳ್ಳೋ ಧೈರ್ಯ ಮಾಡಿರ್ಲಿಲ್ಲ. ಅದೊಂಥರ ಗ್ಯಾಂಬ್ಲಿಂಗ್. ಇದ್ರ ಹಿಂದೆ ತುಂಬಾ ದೊಡ್ಡ ವ್ಯಕ್ತಿಗಳು, ಗೂಂಡಾಗಳು, ಇನ್ನೂ ಎಷ್ಟೋ ಜನ ಇನ್ವಾಲ್ವ್ ಆಗಿರ್ತಾರೆ. ಕಾಲೇಜ್ ಎಲೆಕ್ಷನ್ಗೂ ಇವ್ರಗಳಿಗೂ ಏನ್ ಸಂಬಂಧ ಸರ್? ಇದೆ, ಆದ್ರೆ ನಿಮಗ್ ಗೊತ್ತಾಗಲ್ಲ ಅಷ್ಟೆ. ಅದ್ ಬಿಡಿ. ಆದ್ರೆ ಕಾಲೇಜ್ಗೆ ಓದಕ್ಕೆ ಅಂತ ಬಂದಿರೋ ಶಂಭು ಅಂತವರು ಎಲೆಕ್ಷನ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಬಾರ್ದಾಗಿತ್ತು. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನಗೂ ಕಾಲೇಜಲ್ಲಿ ಈ ತರ ಎಲ್ಲ ನಡೆಯೋದು ಇಷ್ಟ ಇಲ್ಲ. ಶಂಭು ಎಲೆಕ್ಷನ್ಗೆ ನಿಂತ್ಕೊಂತೀನಿ ಅಂದಾಗ ನಾನು ಸುಮ್ಮನೆ ಇದ್ದೆ. ಆದ್ರೆ ಈಗ ತಪ್ಪು ಅನ್ನಿಸ್ತಿದೆ. ಎನಿವೇಸ್, ನೀವಿಬ್ರು ಇದರಲ್ಲಿ ಇನ್ವಾಲ್ವ್ ಆಗಕ್ ಹೋಗ್ಬೇಡಿ. ನಿಮ್ಮಿಬ್ರು ಕಾನ್ಸಂಟ್ರೇಷನ್ ಏನಿದ್ರು ಓದೋದ್ರ ಕಡೆ ಇರಲಿ. ಎಲೆಕ್ಷನ್ ಎಲ್ಲ ಸಾಮಾನ್ಯ ಸ್ಟೂಡೆಂಟ್ಸ್ಗಲ್ಲ, ಅರ್ಥ ಆಯ್ತಾ? ಸರಿ, ಹುಷಾರು. ಟೇಕ್ ಕೇರ್. ಸರಿ ಸರ್. ನೋನು, ಆ ಹುಡುಗಿ ಅಲ್ಲ, ಅವ್ರ ಮನೆತನದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಬೆಂಗಳೂರಲ್ಲಿ ನೆಟ್ಟಿಗೆ 2 ಮನೆ ಇಲ್ಲ ಅವ್ರಿಗೆ. ಅವ್ರ ಸ್ಟೇಟಸ್ ಏನು, ನಮ್ಮ ಸ್ಟೇಟಸ್ ಏನು? ಪುರೋಹಿತ್ರೆ, ಹುಡುಗಿ ಒಳ್ಳೆಯವಳೆ ಇರ್ಬೋದು, ನಾನಿಲ್ಲ ಅಂದಿಲ್ವಲ್ಲ. ಆದ್ರೆ ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗೋಂಥ ಹುಡುಗಿನೇ ಬೇಕು. ಇನ್ನೊಂದು ಹುಡುಗಿ ಪ್ರಿಯಾಂಕಾ ಅಲ್ವಾ? ಆ ಹುಡುಗಿ ಓಕೆ ಅನ್ನಿಸ್ತು. ಶಾರ್ಟ್ ಲಿಸ್ಟ್ ಮಾಡಿ ಫೋಟೋಸ್ನ ರಿಷಿಗೆ ಕಳಿಸಿ. ಅಫ್ಕೋರ್ಸ್ ಹೂ ಅಂತಾಳೆ. ನಮ್ಮ ರಿಷಿನ ಬೇಡ ಅಂತ ಹೇಳೋ ಹುಡುಗಿ ಯಾರಿದ್ದಾರೆ ಹೇಳಿ? ಸೊ ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಒಂದಷ್ಟು ಹುಡುಗಿರನ್ನ ಶಾರ್ಟ್ ಲಿಸ್ಟ್ ಮಾಡಿ ಮ್ಯಾಚ್ ಸಿಗೋವರೆಗೂ ಹುಡುಕ್ತಾ ಇರಿ. ಓಕೆ, ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ. ತಾರಾ, ಒಂದು ನಿಮಿಷ ಕೂತ್ಕೋಪ. ಯಾಕೆ, ಏನಾಯ್ತು? ಏನಿಲ್ಲ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಪ್ಲೀಸ್. ಹಾಸಿನಿ, ನಿಮ್ಮ ಮತ್ತೆ ಒಂದು ಬೀಡ ತಂದ್ಕೊಡಮ್ಮ. ಬೇಡ, ವಿಷಯ ಏನು ಅಂತ ಹೇಳಿ. ನಾನಿನ್ನೂ ತುಂಬ ಕಾಲ್ಸ್ ಮಾಡೋದಿದೆ. ಕೂಲ್ ತಾರಾ, ಯಾಕೆ ಇಷ್ಟೊಂದು ಆತರ? ಎಲ್ಲ ಇವತ್ತೇ ಆಗ್ಬಿಡ್ಬೇಕಾ? ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಟೈಮ್. ರಿಷಿನ ಒಂದು ಮಾತು ಕೇಳಿದೆ ಹುಡುಗಿ ಹುಡ್ಕೋದ್ರಲ್ಲಿ ಇಷ್ಟೊಂದು ಪ್ರೋಗ್ರೆಸ್ಸು ನನಗೇನು ಒಳ್ಳೆ ಐಡಿಯಾ ಅಂತ ಅನಿಸ್ತಾ ಇಲ್ಲ. ಅವನು ಒಂದು ಮಾತು ಕೇಳೋಣ. ಅವನು ಒಪ್ಪಿಗೆ ಕೊಟ್ಟಾಗ ಒಂದು ಒಳ್ಳೆ ಹುಡುಗಿನ ಹುಡುಕಿ ಮದುವೆ ಮಾಡೋದ್ರಾಯ್ತು.
ಇಷ್ಟೊಂದು ಅವಸರ ಯಾತಕ್ಕೆ? ಈಗ ಎಷ್ಟು ಟೈಮ್ ನೋಡಿದ್ರ? ಇಷ್ಟೊತ್ತಾದ್ರೂ ಅವನು ಇನ್ನೂ ಮನೆಗೆ ಬಂದಿಲ್ಲ. ಸೊ ಯು ಮೀನ್ ಟು ಸೇ ರಿಷಿ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಯಾರಿಗೂ ಗೊತ್ತಾಗಲ್ಲ. ಇದು ಮೊದಲಿಂದ ಇರೋದೇ ತಾನೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇರೋದು. ಇಷ್ಟು ದಿವಸ ಅವನ ಮನ್ಸಿಗೆ ಹೇಗೆ ಒಪ್ಪುತ್ತೋ ಹಾಗೆ ಮಾಡ್ಕೊಂಡು ಬೆಳೆದವನವನು. ನಾನು ಯಾವತ್ತೂ ಅವನನ್ನು ತಡೀಲಿಲ್ಲ. ಆದರೆ ಕೆಲವು ದಿನಗಳಿಂದ ನಾನು ರಿಷಿನ ಲೂಸ್ ಬಿಟ್ಟಿದ್ದೆ ತಪ್ಪಾಯ್ತೇನೋ ಅಂತ ಅನ್ನಿಸ್ತಾ ಇದೆ. ವಾಟ್? ಏನ್ ಹಾಗಂದ್ರೆ? ರಿಷಿ ಸ್ವಭಾವ ಮೊದಲಿನ ಹಾಗಿಲ್ಲ. ಐ ಆಮ್ ಅಬ್ಸರ್ವಿಂಗ್ ಹಿಮ್. ಅವನು ಹೇಗೆ ಈಗ ಆಡ್ತಿದ್ದಾನೆ, ಯಾಕೆ ಹಾಗೆಲ್ಲ ಆಡ್ತಿದ್ದಾನೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಪರಿಸ್ಥಿತಿ ಕೈ ಮೀರಿ ಹೋಗೋಕ್ಕೂ ಮುಂಚೆ ಅವನಿಗೊಂದು ಒಳ್ಳೆ ಹುಡುಗಿ ನೋಡೋದು ನನ್ನ ಕರ್ತವ್ಯ. ಇಲ್ಲ ತಾರಾ, ನೀನೇನು ಹೇಳ್ತಿದ್ಯಾ ನಂಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ನೀವೇನ್ ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಬೇಗ ರಿಷಿಗೆ ಎಂಗೇಜ್ಮೆಂಟ್ ಮಾಡ್ತೀನಿ. ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಯೋಳಿ, ನಿಮಗೆ ಪದೇ ಪದೇ ನನ್ನ ಮುಖ ನೋಡಕ್ ಇಷ್ಟ ಇಲ್ಲ ಅಂತ ನನ್ಗೆ ಗೊತ್ತು. ನೀವು ಈಗಾಗಲೇ ಕಟ್ನಿಟ್ಟಾಗಿ ನಿಮ್ಮ ಜಾಗ ಕೊಡಲ್ಲ ಅಂತ ನನ್ಗೆ ಹೇಳಿದ್ದೀರಾ. ಆದರೆ ನಿಮ್ಮ ಒಪ್ಪಿಗೆ ಇಲ್ಲದೆ ನಮ್ಮ ಯಾವುದೇ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನಾನು ನಿಮ್ಮನ್ನು ಒತ್ತಾಯಿಸ್ತಾ ಇಲ್ಲ. ಬೈ ಎನಿ ಚಾನ್ಸ್ ನೀವು ನಿಮ್ಮ ಮನ್ಸು ಬದಲಾಯಿಸಿದಾರ ಏನು ಅಂತ ತಿಳ್ಕೊಳಕ್ ಬಂದೆ. ಸರ್ಸಾ ಸರ್ಸಾ ಹೊಸ ನೀರ್ ತಕಬ. ಎದ್ದೋಡಿ. ಸರ್ಸ, ಸಾನೆ ಜ್ವರ ಬಂದೈತೆ, ಮೈ ಕೆಂಡದಂಗೆ ಸುಡ್ತೈತೆ. ಹಿಂಗ ಅವ್ರನ್ನ ಕಳ್ಸೋದ್ ಬೇಡ, ನಾನು ನೋಡ್ಕೋತೀನಿ, ನೀನ್ ಹೊಳ್ಳು. ಪರವಾಗಿಲ್ಲ ಬಿಡು ಸರೋಜಕ್ಕ, ನಿನ್ ಜೊತೆಗೆ ನಾನು ಇರ್ತೀವಿ. ಬೇಡ ಸರ್ಸ, ಮತ್ ನಿನ್ ಗಂಡ ಇಲ್ಲಿ ಹುಡುಕೊಂಬರಂಗ ಆಗದ್ ಬೇಡ, ನೀನ್ ಹೊಳ್ಳು. ಸರಿ ತಕ ಬರ್ತೀನಿ. ಲೇಜಿ ಗರ್ಲ್ಸ್, ಈ ಇಂಕಿ ಪಿಂಕಿನ ನಂಬ್ಕೊಂಡ್ರೆ ಏನೂ ಯೂಸ್ ಇಲ್ಲ. ಫ್ರೀ ಹಾಸ್ಟೆಲ್ ಕ್ಯಾಂಪೇನಿಗೆ ಬೇಗ ಬನ್ನಿ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ನೋಡು, ಇಡಿಯಟ್ಸ್. ವೇಟ್ ಮಾಡೋದ್ ಬೇಡ ಅನಿಕಾ, ನಾವೇ ಸ್ಟಾರ್ಟ್ ಮಾಡೋಣ ಬಾ. ನಾನಾ? ಈ ಹಾಸ್ಟೆಲ್ ಅಲ್ಲಿ ಸಂತೆ ತರ ಜನ ಇದ್ದಾರೆ. ಇಲ್ಲಿಗ್ ನೀವ್ ಹೇಳಿದ್ರೆ ಸಾಕು. ನಾನ್ ಎಲೆಕ್ಷನ್ ಗೆಲ್ಬೇಕಂದ್ರೆ ಇವ್ರ ಸಪೋರ್ಟ್ ಬೇಕೇ ಬೇಕು. ಸೊ ಇವ್ರನ್ನ ನಮ್ ಕಡೆ ಎಳ್ಕೋಬೇಕಂದ್ರೆ ಆಸೆ ತೋರಿಸ್ಬೇಕು. ಮೇಕ್ ಎನ್ ಆಫರ್. ಜಸ್ಟ್ ಎಲ್ರಿಗೂ ತಿಳಿಸು, ನನಗ್ ವೋಟ್ ಹಾಕಿದ್ರೆ ಪೇಡ್ ಹಾಸ್ಟೆಲ್ ತರ ಎಲ್ಲಾ ಫೆಸಿಲಿಟೀಸ್ ಸಿಗುತ್ತೆ. ಬೆಡ್ಸ್, ಮ್ಯಾಟ್ರಸಸ್, ಎವ್ರಿಥಿಂಗ್. ಎಲ್ರೂ ನನಗೆ ವೋಟ್ ಹಾಕ್ತಾರೆ. ಏನಂತೀಯಾ? ಯಾ ಅನಿಕಾ, ಯು ಆರ್ ರೈಟ್. ಲೆಟ್ಸ್ ಮೂವ್.
ಕಮ್ಲಿ, ಊರಾಗಾದ್ರೆ ಬೀದ್ ಬೀದಿಗ್ ಒಂದ್ ಹುತ್ತ ಇರ್ತಿತ್ತು. ನಾಗರ ಪಂಚಮಿ ದಿವ್ಸ ಇಡೀ ಊರ್ಗೂರೇ ಹಬ್ಬ ಆಚರಿಸ್ತಾ ಇತ್ತು. ಈ ಪಟ್ಟಣದಾಗೋ ಇರೋ ಹುತ್ತನೆಲ್ಲ ಕೆಡವಿ ಸೈಟ್ ಮಾಡ್ಕೊಂಡ್ ಕುಂತವ್ರೆ. ಅದ್ ಎಲ್ಲಿ ಅಂತ ಹುಡ್ಕೋದು? ನಾನ್ ತೋರಿಸ್ತೀನಿ ಬಾ. ಏ ಹೋಗಮ್ಮಿ, ಊರಾಗಿದ್ದಿದ್ರೆ ಅವ್ವ ನುಚ್ಚುನುಂಡೆ ಅರ್ಶನದ ಕಡುಬು ಎಲ್ಲ ಮಾಡಾಕೋಳು. ಇಲ್ಲಿ ನಮ್ಗೆ ಯಾರು ಹಬ್ದೂಟ ಹಾಕ್ತಾರ ಹೇಳು? ಪೂಜೆ ಮಾಡಕ್ ಮನ್ಸೇ ಆಯ್ತಿಲ್ಲ. ನಿಂಗೆ ಯಾವಾಗಲೂ ಊಟದ ಬಗ್ಗೆನೇ ಚಿಂತೆ ಅಲ್ವಾ? ಸುಮ್ಕೆ ಬಾ, ಮೊದ್ಲೋಗಿ ಊಟಕ್ಕೆ ಹಾಲೆಡ್ ಬರುಮ್ಮ. ಎಲ್ಲಿ? ಕಾಲೇಜ್ ಕ್ಯಾಂಪಸ್ ಆಗೈತೆ, ನಾನು ಅವತ್ ನೋಡಿದ್ದೆ. ಪಿಂಕಿ, ನಿಂಗೊಂದ್ ಕೆಲ್ಸ ಬಂತು ಕಣೆ. ಏನೇ ಪಿಂಕಿ, ಹಾವಾಡಿಗ ಇನ್ನು ಬಂದೇ ಇಲ್ಲ? ಬರ್ತಾನೆ ಇರು ಅನಿಕಾ. ಬಂದ ನೋಡು ಅನಿಕಾ. ಎಲ್ಲ ರೆಡಿ ಇದೆ ತಾನೆ? ನೀವ್ ಹೇಳ್ದಂಗೆ ಒಳ್ಳೆ ವಿಷ ತುಂಬಿರೋ ಅವನೇ ತಂದಿದ್ದೀನಿ. ಕಚ್ಚಿದ್ರೆ ಬದುಕೋ ಚಾನ್ಸೇ ಇಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಹಾವಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ನಾನು ಇಲ್ಲೇ ಇದ್ದು ಎಲ್ಲ ಕೆಲಸ ಆದ್ಮೇಲೆ ಹಾವು ತಗೊಂಡೋಗ್ತೀನಿ. ಸರಿ ಸರಿ, ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಎಲ್ಲ ಸರಿಯಾಗಿ ಆಗುತ್ತೆ ತಾನೆ? ಅದಕ್ಕೂ ಮುಖ್ಯವಾಗಿ ನಿನ್ ಹಾವು ಕಚ್ಚುತ್ತಾ? ಇದೇನಕ್ಕ ಹಿಂಗ್ ಕೇಳ್ತೀರಾ? ನನ್ನೊಬ್ಬನ್ ಬಿಟ್ಟು ಇನ್ನೆಲ್ರಿಗೂ ಹಾವು ಕಚ್ಚೈತೆ, ವಿಷ ಸರ್ರಂತೆ ಐತೆ. ಬೇಕಾದ್ರೆ ಸ್ಯಾಂಪಲ್ ತೋರಿಸ್ಲಾ? ಅಯ್ಯೋ, ಸ್ಯಾಂಪಲ್ ಏನು ಬೇಡ, ಡೈರೆಕ್ಟ್ ಹುತ್ತದಲ್ಲಿ ಹಾವ್ನ ಬಿಟ್ಬಿಡು. ನೀವ್ ದೂರ ಹೋಗಿ ಬಚ್ಚಿಟ್ಕೊಳ್ಳಿ. ಕೆಲ್ಸ ಎಲ್ಲ ಮುಗಿದ್ಮೇಲೆ ನಿನ್ ಹಾವು ತಗೊಂಡ್ ಹೋಗುವಂತೆ. ತಗೋ ದುಡ್ಡು. ಅನಿಕಾ, ಈಗಾಗ್ಲೇ ನನಗ್ ಭಯ ಆಗ್ತಿದೆ. ಇದು ಸ್ವಲ್ಪ ಓವರ್ ಆಯ್ತು ಅಂತ ಅನಿಸ್ತಾ ಇಲ್ವಾ? ವಾಟ್ ಇಫ್ ನಿಂಗಿ ಮತ್ತೆ ಕಮಲಿಗ್ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆದ್ರೆ? ಆಗ್ಲಿ, ಅವಳ ಹಾವಿಗೆ ಸುರಿಯೋ ಹಾಲನ್ನ ನಾನು ಅವಳಿಗೆ ಸುರಿತೀನಿ. ಲೆಟ್ಸ್ ವೇಟ್ ಅಂಡ್ ವಾಚ್. ಅನಿಕಾ, ಇದೇನು ಇನ್ನು ಹಾವು ಬಂದೇ ಇಲ್ಲ? ಹಾವೇನಾದ್ರೂ ಅಲ್ಲೇ ಮಲ್ಕೊಂಡ್ಬಿಡ್ತಾ ಹೇಗೆ? ಹೇಯ್ ಇಡಿಯಟ್, ಬಾಯಿ ಮುಚ್ಚು, ಅಪ್ಶಕುನ ಮಾತಾಡ್ಬೇಡ. ಸೈನ್ ಓದಿಲ್ವಾ ನೀನು? ಹಾವಿಗೆ ಏನಾದ್ರೂ ಪ್ರೊವೋಕ್ ಮಾಡೋ ಹಾಗೆ ಮಾಡಿದ್ರೆ ಇಟ್ ವಿಲ್ ಬೈಟ್. ಇವ್ರು ಏನಾದ್ರೂ ಹಾಲೋ ನೀರೋ ಒಳಗ್ ಹಾಕಿದ್ರೆ ಆಮೇಲೆ ಬಂದ್ ಕಚ್ಚತ್ ನೋಡು. ವೇಟ್ ಅಂಡ್ ವಾಚ್.
ಸತ್ ಕೇಳ್ತು ಆವಾಯ್ತೋ ಏನೋ. ಹೌದಾ? ಅಯ್ಯೋ ಏನಮ್ಮಿ ಪಟ್ನದಾವು ಎಂತವೋ ಏನೋ ಪಟ್ಟಕ್ಕಂತ ಕಚ್ಬಿಟ್ರೆ ಬೇಡ ಬಾ. ಲೇ ನಿಂಗಿ ಹಾವ್ನಾಗೆ ಪಟ್ನ ಹಳ್ಳಿ ಎಂತದೆ ಕೊಡಿಲಿ ನನ್ನ ಹಾಲೆರೆಗ್ ಬಿಡು.